ಶ್ರಾವಣ ಮಾಸದ ಪ್ರಾರಂಭೋತ್ಸವದಲ್ಲಿ ತಾವೆಲ್ಲ ಆಧ್ಯಾತ್ಮಿಕ ಚಿಂತನೆಯನ್ನು ಕೇಳ್ತಾ ಬಂದಿದ್ದೀರಿ. ನಿನ್ನೆ ತಮ್ಮೆಲ್ಲರಿಗೆ ಕೊನೆಯ ಪ್ರಸಂಗದಲ್ಲಿ ಒಂದು ಮಾತು ಹೇಳಿದ್ನಿ. ಅದೇನು ಅಂತಂದರೆ, ಮನುಷ್ಯನಿಗೆ ಆಧ್ಯಾತ್ಮಿಕದ ಅವಶ್ಯಕತೆ. ಮೊನ್ನೆ ನಾ ಎಲ್ಲೋ ಕುಂತಾಗ ಒಬ್ಬರು ಹೇಳಿದ್ರು, ಒಂದು ಮಾತು ಹೇಳಿದ್ರು. ಅದೇನು ಅಂತಂದರೆ, ಶರೀರ ಬದುಕಲಿಕ್ಕೆ ಅಥವಾ ನೀವು ಈ ಭೂಮಿಯ ಮೇಲೆ ಇರಲಿಕ್ಕೆ ಶರೀರದೊಳಗೆ ಅತಿ ಪ್ರಾಮುಖ್ಯವಾಗಿರತಕ್ಕಂಥದ್ದು ಯಾವುದು? ನಾವು ಬದುಕಬೇಕಾಗಿತ್ತು ಅಂತಂದರೆ ಈ ಶರೀರಕ್ಕೆ ಅತಿ ಅಮೂಲ್ಯ ಅವಶ್ಯಕತೆ ಯಾವುದು ಅಂತಂದ್ರೆ ರಕ್ತ. ಪ್ರಾಣ ಎಲ್ಲಿಯವರೆಗೆ ಇರ್ತದಂತಂದ್ರೆ, ನರನಾಡಿಗಳಲ್ಲಿ ಎಲ್ಲಿಯವರೆಗೆ ರಕ್ತ ಚಲಿಸ್ತದ ಅಲ್ಲಿಯವರೆಗೆ ಪ್ರಾಣ ಇರ್ತದೆ. ಯಾವಾಗ ಶರೀರದ ರಕ್ತ ಹೆಪ್ಪುಗಟ್ಟಿ ನಿಂತು ಬಿಡ್ತದ, ಚಲನವಲನೆ ನಿಂತು ಬಿಡ್ತದ, ಆಗ ಪ್ರಾಣ ಇರೋದಿಲ್ಲ. ಅದರ ಜೊತೆಗೆ ಇನ್ನೊಂದು ಮಾತು ಏನು ಹೇಳಿದ್ರು ಅಂತಂದ್ರೆ, ಶರೀರದೊಳಗೆ ಎಲ್ಲಿ ತನಕ ರಕ್ತ ಇರ್ತದೆ ಅಲ್ಲಿ ತನಕ ಪ್ರಾಣ ಇರ್ತದೆ. ಸಮಾಜದೊಳಗೆ ನಾವು ಬದುಕಬೇಕಾಗಿತ್ತು ಅಂದ್ರೆ ನಮ್ಮ ಹತ್ತಿರ ದುಡ್ಡು ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ನಾವು ಸಮಾಜದೊಳಗೆ ಬದುಕ್ತೀವಿ. ದುಡ್ಡು ಇಲ್ಲ ಅಂತಂದ್ರೆ ಸಮಾಜದೊಳಗೆ ನಾವು ಸತ್ತ ಹಾಗೆ. ಈ ಮಾತು ಬಹಳ ಸತ್ಯ ಅನಿಸ್ತು ನನಗೆ. ಶರೀರಕ್ಕೆ ಪ್ರಾಣಕ್ಕೆ ರಕ್ತ ಮುಖ್ಯ, ಸಮಾಜದೊಳಗೆ ಬದುಕಲಿಕ್ಕೆ ದುಡ್ಡು ಮುಖ್ಯ. ಇವೆರಡೂಗಳಿಗಿಂತಲೂ ಸಮಾಜದಲ್ಲಿ ಬದುಕುವವನಿಗೆ ಅಧ್ಯಾತ್ಮ ಮುಖ್ಯ. ನಾವು ಉದಾಹರಣೆ ತೋರಿಸ್ಕೊಡ್ತು. ನಿಮಗೆ ರೊಕ್ಕ ಇಲ್ಲದವರು ಎಷ್ಟು ಮಂದಿ ಬದುಕಿಲ್ಲ, ಎಷ್ಟು ಮಂದಿ ಬದುಕಿಲ್ಲ. ರೊಕ್ಕ ಇಲ್ಲದವರು ಬದುಕ್ತಾರೆ. ಶ್ರೀಮಂತನಾಗಿ ಬದುಕದ ಇದ್ದರೂ ಕೂಡ, ಉದಾಹರಣೆಗೆ 12ನೇ ಶತಮಾನದ ಶರಣ ಬಸವಣ್ಣ, ಅವನ ಹತ್ತಿರ ಹಣ ಇದ್ದಿದ್ದಿಲ್ಲ, ನಿಮ್ಮಷ್ಟು ಬಂಗಾರಿಲ್ಲ, ನಿಮ್ಮಂಥ ದೊಡ್ಡ ಮನೆ ಇಲ್ಲ, ನಿಮ್ಮಷ್ಟು ಆಸ್ತಿ ಅಂತಸ್ತು ಇಲ್ಲ. ಪರಂತು 12ನೇ ಶತಮಾನದಲ್ಲಿ ಬದುಕಿದ ಬಸವಣ್ಣ 20ನೇ ಶತಮಾನದಲ್ಲಿಯೂ ಬದುಕಿದಾನೆ ಸಮಾಜದ ಮಧ್ಯದೊಳಗೆ. ದುಡ್ಡಿರಲಿಲ್ಲ, ಅವನ ಹತ್ತಿರ ಏನಿತ್ತು? ಅಧ್ಯಾತ್ಮ. ಅವನ ಹತ್ತಿರ ಏನಿತ್ತು? ಧಾರ್ಮಿಕತೆ. ಅವನ ಹತ್ತಿರ ಏನಿತ್ತು ಅಂತಂದ್ರೆ ಭಗವಂತನ ಚಿಂತನೆ. ಸಮಾಜದ ಮಧ್ಯದೊಳಗೆ ದುಡ್ಡು ಇರದೇ ಇದ್ದರೂ ಬದುಕಬಹುದು, ಪರಂತು ಆಧ್ಯಾತ್ಮಿಕ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬಹುತೇಕ ಮುಂದಿನ 100 ವರ್ಷಗಳ ನಂತರ ಹಣಕ್ಕಿಂತಲೂ ಮುಖ್ಯ ಅಧ್ಯಾತ್ಮ, ಭಗವಂತನ ಚಿಂತನೆ ಆಗ್ತದೆ. ನೀವೆಲ್ಲ ಈಗ ನೀವು ಏನು ಮಾಡೋ ಹತ್ತೀರಿ ಅಂತಂದ್ರೆ, ಒಟ್ಟು ನಿಮ್ಮೆಲ್ಲರ ತಲೆಯಲ್ಲಿ ದುಡ್ಡು ಗಳಿಸೋದು. ನೀವು ನಿಮ್ಮ ಮನೆಯಾಗಿರ್ತಕ್ಕಂಥ ಎಲ್ಲ ಮಕ್ಕಳು, ನಿಮ್ಮ ಮನೆಯಾಗಿರ್ತಕ್ಕಂಥ ಎಲ್ಲ ಹೆಣ್ಮಕ್ಕಳು, ಟೋಟಲಿ ನಿಮ್ಮ ಕುಟುಂಬದ ಮುಖ ಎತ್ತದಂತಂದ್ರೆ ದುಡ್ಡಿನಂತ ಗಳಿಸಿದೆ ಅಂತ ಇಟ್ಕೊಂಡು. ನೀವೆಲ್ಲ ನಿಮ್ಮ ಕುಟುಂಬ ವರ್ಗದವರು ಕೂಡಿ ಗಳಿಸಿದ್ರಿ, ಲಕ್ಷ, 10 ಲಕ್ಷ, 1 ಕೋಟಿ, 10 ಕೋಟಿ, 100 ಕೋಟಿ ಗಳಿಸಿದ್ರಿ ಅಂತ ತಿಳ್ಕೊಳ್ಳಿ. ಆ ನಂತರದ ಬದುಕು ಯಾಂತ್ರಿಕ ಬದುಕು. ಆ ನಂತರ ಬದುಕು ಹೆಂಗದ ಅಂತಂದ್ರೆ ಯಾಂತ್ರಿಕ ಬದುಕದ. ಆ ದುಡ್ಡನ್ನು ವ್ಯವಸ್ಥೆ ಮಾಡೋದು ಹೆಚ್ಚಾಗ್ತದೆ. ದುಡ್ಡು ಇರದೇ ಇದ್ದಾಗ ಇರತಕ್ಕಂಥ ಮಾನಸಿಕ ನೆಮ್ಮದಿ ದುಡ್ಡು ಬಂದ ನಂತರ ಇರೋದಿಲ್ಲ. ನಾವೊಂದು ಪ್ರಶ್ನೆ ಕೇಳ್ತೀನಿ, ದುಡ್ಡು ಎದಕ್ಕೆ ಗಳಿಸ್ಬೇಕು? ದುಡ್ಡು ಎದಕ್ಕೆ ಗಳಿಸ್ಬೇಕು? ನಮ್ಮ ಸುಖಕ್ಕಲ್ಲ, ನಮ್ಮ ಶಾಂತಿಗಲ್ಲ,
ನಮ್ಮ ನೆಮ್ಮದಿಗೆ. ಅದಕ್ಕೆ ನಾವು ದುಡ್ಡು ಗಳಿಸಬೇಕು. ದುಡ್ಡ ಗಳಿಸಿದ ನಂತರ ಅದಿರೋದಿಲ್ಲ ಅಂದರೆ ಇದರ ಅರ್ಥ ಅದರಿಂದ ನೆಮ್ಮದಿ, ಶಾಂತಿ, ಸುಖ ಸಿಗೋದಿಲ್ಲ. ದುಡ್ಡು ಇರದೇ ಇದ್ದರೂ ನೆಮ್ಮದಿ, ಶಾಂತಿಯನ್ನು ಕೊಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಧಾರ್ಮಿಕತೆ, ಆಧ್ಯಾತ್ಮಿಕತೆ. ಮುಂದಿನ ದಿನಮಾನದೊಳಗೆ ದುಡ್ಡಿನಗಿಂತಲೂ ಈ ಭಗವಂತನ ಚಿಂತನೆ ಅನ್ನುವುದೇನದ ಅತ್ಯ ಅವಶ್ಯಕತೆ ಅದ ಬದುಕಿಗೆ. ನಮ್ಮ ಮಕ್ಕಳಿಗೆ ನಾವು ಏನು ಹೇಳಿಕೊಡ್ಬೇಕಂತಂದ್ರೆ, ಬಹಳ ಜನ ನಮ್ಮ ಮನೆಯೊಳಗೆ ನಾವೆಲ್ಲ ಏನು ಹೇಳಿಕೊಡ್ತೀವಿ ಅಂದ್ರೆ, ದುಡ್ಡು ಹೆಂಗೆ ಗಳಿಸ್ಬೇಕು ತಮ್ಮ, ನೀನು ಈ ಕಾಮರ್ಸ್ ಮಾಡಬೇಕು, ಪೊಲಿಟಿಕಲ್ ಸೈನ್ಸ್ ಮಾಡಬೇಕು. ಇದರಿಂದ ಏನಂತಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವೆಲ್ಲವುಗಳನ್ನು ಮಾಡಿ ನಮ್ಮ ಮಕ್ಕಳಿಗೆ ದುಡ್ಡು ಗಳಿಸುವ ದಾರಿಯನ್ನು ಮಾತ್ರ ನಾವು ಕಲಿಸ್ತಾ ಇದ್ದೀವಿ. ನಾವೇನು ಕಲಿಸ್ತೀವಿ ಅಂತಂದ್ರೆ ದುಡ್ಡು ಗಳಿಸುವ ದಾರಿಯನ್ನು ಮಾತ್ರ ನಾವು ಕಲಿಸ್ತಾ ಇದ್ದೀವಿ. ಆತ್ಮರೇ, ನಮ್ಮ ಮಕ್ಕಳಿಗೆ ಧಾರ್ಮಿಕತೆಯ ದಾರಿಯನ್ನು, ಧಾರ್ಮಿಕತೆಯ ತಳಹದಿಯನ್ನು ನಾವು ಬಹುತೇಕ ಒಂದು ನಿಮಿಷನೂ ಹೇಳೋದಿಲ್ಲ. ಒಂದು ನಿಮಿಷನೂ ನಾವು ಹೇಳೋದಿಲ್ಲ. ನಾವು ಅಂತೀವಿ ಕೇಳಂಗೆ ಇಲ್ರಿ ನಮ್ಮ ಮಕ್ಕಳು, ಕೇಳಂಗಿಲ್ಲ ನಮ್ಮ ಮಕ್ಕಳು. ಕೇಳ್ತಾರೆ, ಇದು ಶತಸಿದ್ಧ. ಹೆಂಗೆ ಕೇಳ್ತಾರಂತಂದ್ರೆ, ನೀವು ಆ ನಿಟ್ಟಿನಲ್ಲಿ ನಡೆದ್ರಿ ಅಂತಂದ್ರೆ ಮಕ್ಕಳು ಅದೇ ನಿಟ್ಟಿನಲ್ಲಿ ನಡೀತಾವೆ. ಗೀತಾ ಹೇಳ್ತದಲ್ಲ, ಯದ್ಯದ ಆಚರತಿ ಶ್ರೇಷ್ಠ ಸ್ತತ್ವದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ದೇವ ಲೋಕಾಸ್ತದನು ವರ್ತತೆ. ಮಕ್ಕಳು ನಮ್ಮನ್ನು ನೋಡಿ ಕಲಿತಾವೆ. ನಾಂತೀನಿ ಲಕ್ಷ ಲಕ್ಷ ಜನ, ಸಾವಿರ ಸಾವಿರ ಜನ, 10,000 ಜನ ಬಂದು ಪ್ರವಚನ ಕೇಳಿ ಸುಮ್ಮ ಹೋಗೋದು ಬೇಡ. ನೀವು 4 ಮಂದಿ ಬರ್ರಿ, ಎಷ್ಟು ಕೇಳಿರ್ತೀರ ಅಷ್ಟೇ ನಿಮಗೆ, ನಿಮ್ಮ ಮನೆಯವರಿಗೆ, ನಿಮ್ಮ ಕುಟುಂಬ ವರ್ಗದವರಿಗೆ, ನಿಮ್ಮ ಆಜುಬಾಜು ಇದ್ದವರಿಗೆ ಇದು ಸ್ವಲ್ಪ ಅಳವಡಬೇಕು. ನಿಮ್ಮಲ್ಲಿ ನಿಮ್ಮ ಮಕ್ಕಳ ಮಾರ್ಗದಿಂದ ಆಗಿರ್ಬೋದು, ಮನೆಯ ವರ್ಗದವರೆಲ್ಲರೂ ಒಂದೊಂದು ಮಾತನ್ನು ಆಚರಣೆಯಲ್ಲಿ ತರಬೇಕು. ಇದು ಕೇಳಿದ್ದಕ್ಕೆ ಸಾರ್ಥಕತೆ. ನಿಜಗೊಂಡು ಹೇಳಿದ್ರಲ್ಲ, ನೆರೆ ಕೇಳು. ಇದರರ್ಥ ಏನು? ನೆರೆ ಕೇಳು ಅಂತಂದ್ರೆ ಚೆನ್ನಾಗಿ ಕೇಳು. ಚೆನ್ನಾಗಿ ಯಾಕೆ ಕೇಳು? ಈಗ ಸ್ಕೂಲ್ದೊಳಗೆ ಪಾಠ ಹೇಳ್ತಿರ್ತಾರೆ, ಸೈನ್ಸು, ಕಾಮರ್ಸು, ಆರ್ಟ್ಸು, ಕಾಲೇಜಿನೊಳಗೆ ಹೇಳ್ತಿರ್ತಾರೆ. ಅವ್ರು ಹೇಳಿದ್ದನ್ನು ಆ ವಿದ್ಯಾರ್ಥಿಗಳಿಗೆ ಲಕ್ಷ್ಯ ಕೊಟ್ಟು ಕೇಳ್ರಿ ಅಂತ ಹೇಳ್ತಾರೆ. ಅವ್ರು ಯಾಕೆ ಹೇಳ್ತಾರೆ ಅಂತಂದ್ರೆ, ಇವತ್ತು ಒಂದು ದಿನ ಅವ ಪಾಠ ಮಾಡ್ತಕ್ಕಂಥ ಪಾಠ ಕೊನೆಗೆ ನಿಮಗೆ ಎಲ್ಲಿ ಬರ್ತದದು? ಪರೀಕ್ಷೆಯ ಸಮಯದೊಳಗೆ ಬರ್ತದೆ. ಅದಕ್ಕೆ ಲಕ್ಷ್ಯ ಕೊಡ್ರಿ. ಪರೀಕ್ಷಾದೊಳಗೆ ಅವ್ರು ಹೇಳಿರ್ತಕ್ಕಂಥ ಮಾತಿನೊಳಗೆ ಅರ್ಥ ಇರ್ತದ, ಅದನ್ನೇ ಕ್ವಶನ್ ತೆಗೆದಿರ್ತಾರೆ. ನೀ ಅದನ್ನು ಲಕ್ಷ್ಯವಿಟ್ಟು ಕೇಳಿ ನಿನ್ನ ಗಮನದಲ್ಲಿ ಇಟ್ಟುಕೊಂಡಿ ಅಂತಂದ್ರೆ ನಿನಗದು ಯಾವಾಗ ನೆನಪಾಗ್ತದಂತಂದ್ರೆ, ಪರೀಕ್ಷಾ ಸಂದರ್ಭದೊಳಗೆ ನೆನಪಾಯಿತು ಅಂದ್ರೆ ನೀನು ಪಾಸಾಗ್ತಿ, ನೀನಲ್ಲಿ ಪಾಸಾಗ್ತಿ. ಹಂಗಿಲ್ಲೂ ಪಾಸ್ ಆಗ್ಬೇಕಲ್ರಿ. 30 ವರ್ಷ 20 ವರ್ಷ ಪ್ರತಿ ತಿಂಗಳು ಶ್ರಾವಣದೊಳಗೆ ಒಂದೊಂದು ತಾಸು ಕೇಳಿ ಒಬ್ಬರೂ ಪಾಸ್ ಆಗಿಲ್ಲ. ಹೆಂಗಿರ್ಬೇಕು? ಪಾಸ್ ಆಗ್ಬೇಕಲ್ರಿ. ಇಲ್ಲೂ ಒಂದು ತಾಸು ಕೇಳಿ. ಇಲ್ಲಿ ಹೆಂಗೆ ಪಾಸ್ ಆಗೋದ್ರಿ ಅಂತಂದ್ರೆ, ಅದಕ್ಕೆ ನಿಜಗೊಂಡ್ರೆ ಅಂತಾರೆ ನೆರೆ ಕೇಳು. ಚಂದ ಕೇಳಪ್ಪ. ಯಾಕೆ ಚಂದ ಕೇಳು ಅಂತಂದ್ರೆ, ಮುಂದೆ ನಿಂದು ಒಂದಿನ ಪರೀಕ್ಷೆ ಬರ್ತದ. ನಿಂದು ಒಂದಿನ ಪರೀಕ್ಷೆ ಬರ್ತದೆ. ಆ ಪರೀಕ್ಷೆ ಯಾವುದು ಅಂತಂದ್ರೆ ಜವನದಾಳಿ. ಜವನದಾಳಿ ಅಂತಂದ್ರೆ ಏನು? ಯಮನ ಪಾಶ. ಯಮನ ಪಾಶ ನಿನ್ನ ಹತ್ತಿರ ಬರೋ ಸಂದರ್ಭದೊಳಗೆ ಪರೀಕ್ಷಾ ಅದ. ಅಲ್ಲಿ ನೀನು ನಿನ್ನ ಹತ್ತಿರ ತತ್ವಚಿಂತನೆ, ನಿನ್ನ ಹತ್ತಿರ ಜ್ಞಾನದ ಸಮೂಹ ಇವೆಲ್ಲ ಇದ್ದು ಅಂತಂದ್ರೆ ಆ ಯಮನ ಪಾಶ ನಿನ್ನೇನು ಮಾಡೋದಿಲ್ಲ. ಅಲ್ಲಿ ನೀನೇನಾಗ್ತಿ ಅಂತಂದ್ರೆ ಪಾಸ್ ಆಗ್ತಿ. ಈ ಯಮ ಸಮೀಪ ಬರಬಾರದು.
ಅಷ್ಟೇ ಅಲ್ಲ, ಶಿವದೂತರು ಬರಬಾರ್ದು. ಮತ್ತು ಯಾರು ಬರ್ಬೇಕಂದ್ರೆ ಯಾರೂ ಬರಬಾರ್ದು, ಯಾರ ಅವಶ್ಯಕತೆಯೂ ನಮಗಿಲ್ಲ. ನಾವು ಹೆಂಗಿರಬೇಕು ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾನು ಮುಕ್ತ ಸ್ವರೂಪ, ಸ್ವರ್ಗಕ್ಕೆ ಹೋಗೋದು ಬೇಡ, ನರಕಕ್ಕೆ ಹೋಗೋದು ಬೇಡ, ಇನ್ನೊಮ್ಮೆ ಈ ದುಃಖಮಯವಾಗಿರತಕ್ಕಂಥ ಈ ಸಂಸಾರದ ಲೋಕಾನೂ ಬೇಡ. ಹೆಂಗಂತಂದ್ರೆ ಬ್ರಹ್ಮದಲ್ಲಿ ಬ್ರಹ್ಮಸ್ವರೂಪ, ಶಿವನಲ್ಲಿ ಶಿವಸ್ವರೂಪ, ಬೆಳಕಿನೊಳಗೆ ಬೆಳಕ, ಬಯಲಿನಲ್ಲಿ ಬಯಲು, ನೀರಿನಲ್ಲಿ ನೀರು. ಹಂಗಾಗಿಬಿಟ್ಟಿವಂತಂದ್ರೆ ಬದುಕು ಸಾರ್ಥಕತೆ ಅದ.